ನಮಸ್ಕಾರ. ವೈಭವ ನ್ಯೂಸ್ಗೆ ಸ್ವಾಗತ. ಸಿಂಧನೂರು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಕಾಂಗ್ರೆಸ್ ಅಭ್ಯರ್ಥಿ ಹಂಪನಗೌಡ ಬಾದರ್ಲಿ ಅವರು 22,000 ಮತಗಳ ಅಂತರದಿಂದ ಭರ್ಜರಿಯಾಗಿ ವಿಜಯಶಾಲಿಯಾಗಿದ್ದಾರೆ. ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಹಂಪನಗೌಡ ಬಾದರ್ಲಿ, ಬಿಜೆಪಿಯಿಂದ ಕೆ ಕರಿಯಪ್ಪ ಹಾಗೂ ಜೆಡಿಎಸ್ನಿಂದ ಹಾಲಿ ಶಾಸಕ ವೆಂಕಟರಾವ್ ನಾಡಗೌಡ ಸ್ಪರ್ಧೆ ಮಾಡಿದ್ದರು. ಶನಿವಾರ ರಾಯಚೂರಿನಲ್ಲಿ ಮತ ಎಣಿಕೆ ನಡೆದು ಫಲಿತಾಂಶ ಹೊರಬಿದ್ದಿದ್ದು, ಹಂಪನಗೌಡ ಬಾದರ್ಲಿ ಅವರು 73,183 ಮತಗಳನ್ನು ಪಡೆದು ಜಯ ಸಾಧಿಸಿದ್ದಾರೆ. ಬಿಜೆಪಿಯ ಅಭ್ಯರ್ಥಿ ಕೆ ಕರಿಯಪ್ಪ 51,192, ಜೆಡಿಎಸ್ ಅಭ್ಯರ್ಥಿ ವೆಂಕಟರಾವ್ ನಾಡಗೌಡ 43,261 ಮತಗಳನ್ನು ಪಡೆದು ಪರಾಭವಗೊಂಡಿದ್ದಾರೆ. ಇನ್ನುಳಿದ ಕೆಆರ್ಪಿಪಿ ಹಾಗೂ ಇತರ ಪಕ್ಷ ಹಾಗೂ ಪಕ್ಷೇತರ ಅಭ್ಯರ್ಥಿ ಠೇವಣಿ ಕಳೆದುಕೊಂಡಿದ್ದಾರೆ. ಸಿಂಧನೂರು ತಾಲೂಕಿನ ಎಲ್ಲ ಮತದಾರ ಬಾಂಧವರಿಗೆ ವಿನಂತಿಸಿಕೊಳ್ಳೋದೇನೆಂದರೆ, ಈ ಒಂದು ಚುನಾವಣೆಯಲ್ಲಿ ತಾವೆಲ್ಲ ತಮ್ಮ ಪವಿತ್ರವಾದ ಮತವನ್ನು ಕಾಂಗ್ರೆಸ್ ಪಕ್ಷದ ಕೈ ಗುರುತಿಗೆ ಹಾಕಿ ನನಗೆ 22,000 ಅಂತರದಿಂದ ಗೆಲ್ಲಿಸಿದ್ದೀರಿ. ವೈಯಕ್ತಿಕವಾಗಿ ಮತ್ತು ಪಕ್ಷದ ವತಿಯಿಂದ ಎಲ್ಲ ಮತದಾರ ಬಾಂಧವರಿಗೆ, ಕಾರ್ಯಕರ್ತರಿಗೆ, ಹಿರಿಯರಿಗೆ, ಅಭಿಮಾನಿಗಳಿಗೆ ಎಲ್ಲ ನನ್ನ ಪರವಾಗಿ ಮತ್ತು ನಮ್ಮ ಪಕ್ಷದ ಪರವಾಗಿ ಮತಗಳನ್ನು ಹಾಕಿ ನನ್ನ ಗೆಲುವಿಗೆ ಕಾರಣೀಭೂತರಾಗಿದ್ದೀರಿ. ಅದಕ್ಕೆ ವೈಯಕ್ತಿಕವಾಗಿ ಮತ್ತು ನಮ್ಮ ಪಕ್ಷದ ವತಿಯಿಂದ ಪದಾಧಿಕಾರಿಗಳಿಂದ ತಮಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುವುದರ ಜೊತೆಗೆ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಪದಾಧಿಕಾರಿಗಳು, ವಿವಿಧ ಮುಂಚೂಣಿ ಘಟಕಗಳ ಅಧ್ಯಕ್ಷರು, ಕಾರ್ಯಕರ್ತರು, ಅಭಿಮಾನಿಗಳು, ಹಿರಿಯರು, ಗ್ರಾಮೀಣ ಮತ್ತು ಪಟ್ಟಣ ಪ್ರದೇಶದಲ್ಲಿರತಕ್ಕಂಥ ಚುನಾಯಿತ ಪ್ರತಿನಿಧಿಗಳು, ನಗರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಭಾಳ ಸಕ್ರಿಯವಾಗಿ ಈ ಒಂದು ಚುನಾವಣೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ತಾವೇ ಸ್ವತಃ ಕ್ಯಾಂಡಿಡೇಟ್ ಆಗ್ಯಾರ ನಿಂತ್ಕೊಂಡು ಎಲೆಕ್ಷನ್ ಮಾಡತಕ್ಕಂಥ ರೀತಿಯಲ್ಲಿ ಮಾಡಿದ್ದೀರಿ. ಈ ಒಂದು ಚುನಾವಣೆಯಲ್ಲಿ ತಾವೆಲ್ಲ ಶ್ರಮಪಟ್ಟು ನನ್ನ ಗೆಲುವಿಗೆ ಕಾರಣೀಭೂತರಾಗಿದ್ದಕ್ಕೆ ತಮಗೂ ಮತ್ತು ಎಲ್ಲ ಪಕ್ಷದ ಮುಖಂಡರಿಗೂ, ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರುಗಳಿಗೂ, ಪದಾಧಿಕಾರಿಗಳು ವೈಯಕ್ತಿಕವಾಗಿ ಮತ್ತು ಪಕ್ಷದ ಅಭ್ಯರ್ಥಿಯಾಗಿ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನಮಸ್ಕಾರ. ಮಸ್ಕಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಪ್ರತಾಪ್ ಗೌಡ ಪಾಟೀಲ್ ವಿರುದ್ಧ ಹಾಲಿ ಶಾಸಕ ಕಾಂಗ್ರೆಸ್ ಅಭ್ಯರ್ಥಿ ಆರ್ ಬಸನಗೌಡ ತುರ್ವಿಹಾಳ್ ಗೆದ್ದು ಬೀಗಿದ್ದಾರೆ. ಶನಿವಾರ ರಾಯಚೂರಿನಲ್ಲಿ ಮತ ಎಣಿಕೆ ನಡೆದು ಫಲಿತಾಂಶ ಹೊರಬಿದ್ದಿದ್ದು, ಕಾಂಗ್ರೆಸ್ ಅಭ್ಯರ್ಥಿ ಆರ್ ಬಸನಗೌಡ ತಮ್ಮ ಎದುರಾಳಿ ಪ್ರತಾಪ್ ಗೌಡ ಪಾಟೀಲರ ವಿರುದ್ಧ ಜಯಬೇರಿ ಬಾರಿಸಿದ್ದಾರೆ. ಗೆಲುವು ಖಚಿತವಾಗುತ್ತಿದ್ದಂತೆ ತಾಲೂಕಿನ ಮಲ್ಲದಗುಡ್ಡ ಗ್ರಾಮದಲ್ಲಿ ನಲ್ಲಾ ವೆಂಕಟೇಶ್ವರರಾವ್ ಅವರ ನಿವಾಸದಲ್ಲಿ ಜಮಾವಣೆಗೊಂಡ ಕಾಂಗ್ರೆಸ್ ಕಾರ್ಯಕರ್ತರು ಸಿಹಿ ತಿನ್ನಿಸುವ ಮೂಲಕ ಸಂಭ್ರಮಾಚರಣೆ ನಡೆಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹಿರಿಯ ಮುಖಂಡ ನಲ್ಲಾ ವೆಂಕಟೇಶ್ವರರಾವ್ ಮಾತನಾಡಿದರು. ಸರ್ ನೋಡಿ ಸರ್ ಎಲ್ಲ ಇವರೇ ನೋಡಿ ಸರ್ ಸರ್ ಇಲ್ಲಿ ನೋಡಿ ಇನ್ನೊಂದು ಸ್ವಲ್ಪ ಓಪನ್ ಆಗಿ ಇವರೇ ಓಪನ್ ಆಗಿ ಸರ್ ನೀವು ಕೈ ಇಡ್ರಿ ಸರ್. ಈ ಕಡೆ ನೋಡಿ ಸರ್, ಇಲ್ಲಿ ನೋಡಿ ಸಾಕು, ಇಲ್ಲಿ ನೋಡಿ. ಓಕೆ ಸರ್ ಕಾಣಪ್ಪ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಎಲ್ಲರಿಗೆ. ರಾಮನ್ ತೋಡಿ ಇಲ್ಲ ಇದಾನ ಬರಾಗತ್ತೇನೆ ತಪ್ಪಮ್ಮ ಬಾ ಉಪ್ಪತ್ತೆ ಏ ರಾರ ಏ ತಗ ನಮ್ಮ ಮಸ್ಕಿ 2023 ಸಾರ್ವತ್ರಿಕ ಚುನಾವಣೆಯಲ್ಲಿ ನಮ್ಮ ಆರ್ ಬಸನಗೌಡ ಅಣ್ಣವ್ರು ಗೆದ್ದಿದ್ದು ಬಹಳ ಸಂತೋಷ ಆಗಿದೆ. ಹಾಗೆಯೇ ಅಕ್ಕಪಕ್ಕದ ಕ್ಷೇತ್ರಗಳಲ್ಲಿ ಕೂಡ ಕಾಂಗ್ರೆಸ್ ಅತ್ಯಂತ ಬಹುಮತ ಗೆದ್ದಿದ್ದು. ಈಗ ನಮ್ಮ ಬಾದರ್ಲಿ ಹಂಪನಗೌಡ ಆಗಿರ್ಬೋದು, ಹುಲಿಗೇರ್ ಆಗಿರ್ಬೋದು, ನಮ್ಮ ಮಾನ್ವಿ ಹಂಪನಾಯಕ್ ಅವರು ಇರ್ಬೋದು, ಶಿವರಾಜ್ ತಂಗಡಿಯವರು ಇರ್ಬೋದು, ಎಲ್ಲರೂ ಕೂಡ ಗೆದ್ದಿದ್ದು ಭಾಳ ಖುಷಿ ತಂದಿದೆ. ಕಾಂಗ್ರೆಸ್ ಪಕ್ಷ ಅಧಿಕಾರ ಬರುತ್ತೆ ಅಂತೇಳಿ ಮೊದಲಿನಿಂದ ನಾವೆಲ್ಲರೂ ಹೇಳ್ತಾ ಇದ್ದೀವಿ. ಅದರಂಗೆ ಸಿಂಗಲ್ ಪಕ್ಷ, ಏಕೈಕ ಪಕ್ಷವಾಗಿ ಹೊರಹೊಮ್ಮುತ್ತೆ. ಈ ದಕ್ಷಿಣ ಭಾರತದಾಗ ಮತ್ತೆ ಕಾಂಗ್ರೆಸ್ ಪಕ್ಷ ಹೆಬ್ಬಾಗಿಲು ತೆರೆದಂತಾಗಿದೆ. ಭಾಳ ಸಂತೋಷ ಎಲ್ಲರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳು. ತಾಲೂಕಿನ ತುರ್ವಿಹಾಳ್ ಪಟ್ಟಣದಲ್ಲಿ ಕಾಂಗ್ರೆಸ್ ಮುಖಂಡರು ಗುಲಾಲು ಎರಚಿಕೊಂಡು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಂಭ್ರಮಿಸಿದರು.
ಈ ಸಂದರ್ಭದಲ್ಲಿ ಮುಖಂಡರಾದ ಚಂದ್ರಗೌಡ ವಿರ್ಪಾಪುರ್, ಶೇಖರಗೌಡ ದೇವರಮನಿ ಸೇರಿದಂತೆ ನೂರಾರು ಜನ ಕಾರ್ಯಕರ್ತರು ಇದ್ದರು. ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಹಂಪನಗೌಡ ಬಾದರ್ಲಿ ಅವರು ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ನಗರದ ಅವರ ನಿವಾಸದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು ಸಂಭ್ರಮಾಚರಣೆ ನಡೆಸಿದರು. ಫಲಿತಾಂಶ ಹೊರಬಿದ್ದು ಹಂಪನಗೌಡರ ಗೆಲುವು ಖಚಿತವಾಗುತ್ತಿದ್ದಂತೆ ಅಪಾರ ಸಂಖ್ಯೆಯ ಕಾರ್ಯಕರ್ತರು ಹಂಪನಗೌಡರ ನಿವಾಸದಲ್ಲಿ ಜಮಾವಣೆಗೊಂಡು ಒಬ್ಬರಿಗೊಬ್ಬರು ಗುಲಾಲು ಎರಚಿಕೊಂಡು ಸಂಭ್ರಮಿಸಿದರು. ಯುವಕರು ನಗರದಲ್ಲಿ ಬೈಕ್ ರ್ಯಾಲಿ ನಡೆಸುವ ಮೂಲಕ ಖುಷಿ ಹಂಚಿಕೊಂಡರು. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಪಂಪನಗೌಡ ಬಾದರ್ಲಿ ಅವರು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಸಾವಿರಾರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಮತದಾರರಿಗೆ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ, ಬಯಸ್ತೇನೆ. ಅತ್ಯಂತ ಹೆಚ್ಚಿನ ಮತಗಳಿಂದ ಜಯಗಳಿಸಿದ್ದಕ್ಕೆ ಎಲ್ಲ ಜನರಿಗೆ, ಹಿಂದೂ ಜನತೆಗೆ ನಾನು ಕೃತಜ್ಞತೆ ಸಲ್ಲಿಸಕ್ಕೆ ಇಚ್ಛೆಪಡ್ತೇನೆ.
ರಾಜ್ಯದ ಮತದಾರರು ಆಪರೇಷನ್ಗೆ ಅವಕಾಶ ಮಾಡಿಕೊಡಲಾರದೆ ಉತ್ತಮವಾದ ತೀರ್ಮಾನ ಮಾಡಿದ್ದಾರೆ. ಪ್ರಜಾತಂತ್ರದ ಈ ತೀರ್ಮಾನಕ್ಕೆ ಮತದಾರರಿಗೆ ಧನ್ಯವಾದಗಳು ಹೇಳುತ್ತೇನೆ ಎಂದು ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ತಿಳಿಸಿದ್ದಾರೆ. ಅವರು ನಗರದ ತಮ್ಮ ನಿವಾಸದಲ್ಲಿ ವೈಭವ ವಾಹಿನಿಯೊಂದಿಗೆ ಮಾತನಾಡಿದರು. ಪ್ರಜಾತಂತ್ರ ವ್ಯವಸ್ಥೆ ಅನುಸಾರ ಮತದಾರರ ತೀರ್ಪು ಅಂತಿಮ. ಸಿಂಧನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಹಂಪನಗೌಡ ಬಾದರ್ಲಿ ಅವರಿಗೆ ಮತದಾರರು ಬೆಂಬಲಿಸಿರುವಂತಹದ್ದನ್ನು ನಾನು ಸ್ವಾಗತಿಸುತ್ತೇನೆ. ಹಂಪನಗೌಡರು ನನ್ನ ಕೊನೆಯ ಚುನಾವಣೆ ಎಂದು ಹೇಳಿರುವ ಮಾತಿನ ಅನುಕಂಪದ ಆಧಾರದ ಮೇಲೆ ಗೆಲುವು ಆಗಿದೆ ಎಂದು ಭಾವಿಸುತ್ತೇನೆ. ಹಂಪನಗೌಡರು ಈ ಕೊನೆಯ ಅಧಿಕಾರವನ್ನು ತಾಲೂಕಿನಲ್ಲಿ ಶಾಂತಿಗೆ ಮತ್ತು ಅಭಿವೃದ್ಧಿಗೆ ಮಹತ್ವ ಕೊಡಲಿ ಎಂದು ಹಾಗೂ ಸಿಂಧನೂರು ನಗರದಲ್ಲಿ ನೆನೆಗುದಿಗೆ ಬಿದ್ದಿರುವ ಅಭಿವೃದ್ಧಿ ಕೆಲಸವನ್ನು ಪೂರ್ಣಗೊಳಿಸಲಿ ಎಂದು ಹೇಳಿದರು. ಬಿಜೆಪಿ ಪಕ್ಷದ ಅಭ್ಯರ್ಥಿ ಕೆ ಕರಿಯಪ್ಪಗೆ ಬೆಂಬಲಿಸಿ ಮತ ನೀಡಿದ ಎಲ್ಲ ಮತದಾರರಿಗೆ ವಿರೂಪಾಕ್ಷಪ್ಪ ಕೃತಜ್ಞತೆ ತಿಳಿಸಿದ್ದಾರೆ. ಸಿಂಧನೂರು ವಿಧಾನಸಭಾ ಕ್ಷೇತ್ರದ ಫಲಿತಾಂಶ, ಜನರ ತೀರ್ಮಾನ, ಆ ತೀರ್ಮಾನಕ್ಕೆ ನಾವು ತಲೆಬಾಗ್ತೇವೆ. ಸಿಂಧನೂರು ತಾಲೂಕಿನ ಈ ಒಂದು ತೀರ್ಮಾನ ಹಂಪನಗೌಡರ ಪರವಾಗಲಿಕ್ಕೆ, ಹಂಪನಗೌಡರ ಅಂತಿಮ ಚುನಾವಣೆ ಅನ್ನುವ ವಿಚಾರದ ಮೇಲೆ ಸಿಂಪತಿ ಕ್ರಿಯೇಟ್ ಆಗುವುದರ ಮೂಲಕ ಈ ಒಂದು ತೀರ್ಮಾನ ಆಗಿದೆ ಅಂಥೇಳಿ ಕೂಡ ನಾನು ಭಾವಿಸ್ತೇನೆ. ಬದಲಾವಣೆ ಆಗ್ಬೋದು ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿ ನಾವಿದ್ವಿ. ಆ ನಿರೀಕ್ಷೆ ಹುಷಿಯಾಗಿರ್ತಕ್ಕಂಥದ್ದು. ಆದರೂ ಕೂಡ ಜನರ ತೀರ್ಮಾನ ಅಂತಿಮ. ಅವ್ರ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ತಲೆಬಾಗಬೇಕಾಗ್ತದೆ. ಹಾಗಾಗಿ ನಾನು ಹಂಪನಗೌಡರಿಗೆ ಹಾರ್ದಿಕವಾದ ಅಭಿನಂದನೆಗಳನ್ನು, ಶುಭಾಶಯಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಹಂಪನಗೌಡರ ಈ ಅಂತಿಮ ಚುನಾವಣೆ ಆಗಿರೋದ್ರಿಂದ ಅವರು ಆಡಳಿತದ ಸಂದರ್ಭದಲ್ಲಿ ತಾಲೂಕಿನ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡೋದ್ರ ಮೂಲಕ ಹಳೆಯ ಕಾಮಗಾರಿಗಳು ಪೆಂಡಿಂಗ್ ಉಳ್ಕೊಂಡಿದ್ದಾವೆ, ಆ ಎಲ್ಲ ಕಾಮಗಾರಿಗಳನ್ನು ಪೂರೈಸೋದ್ರ ಮೂಲಕ ಜನರಿಗೆ ಮೂಲಭೂತ ಸೌಕರ್ಯ ಒದಗಿಸುವಂಥ ಕೆಲಸವನ್ನು ಮಾಡಬೇಕು ಮತ್ತು ತಾಲೂಕಿನಲ್ಲಿ ಒಂದು ಶಾಂತಿಯನ್ನು ಕಾಪಾಡುವಂಥ ಕೆಲಸ ಹಂಪನಗೌಡರು ಮಾಡೋದು ಒಳ್ಳೆಯದು ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಮತ್ತು ಕರ್ನಾಟಕ ರಾಜ್ಯದ ಫಲಿತಾಂಶವನ್ನು ನಾವು ನೋಡಿದಾಗ ಈ ಆಪರೇಷನ್ ಅನ್ನುವಂಥ ಒಂದು ಶಬ್ದ ಏನಿತ್ತು ಅದು ಒಂದು ರಾಜಕೀಯ ಕಳಂಕಿತ ಶಬ್ದ ಆಗಿತ್ತು, ಪ್ರಜಾತಂತ್ರದ ಒಂದು ಕಳಂಕಿತ ಶಬ್ದ ಆಗಿತ್ತು. ಮತದಾರ ಬಂಧುಗಳು ಉತ್ತಮವಾದಂಥ ತೀರ್ಮಾನವನ್ನು ತೆಗೆದುಕೊಳ್ಳುವುದರ ಮೂಲಕ ಆ ಆಪರೇಷನ್ ಅನ್ನುವಂಥ ಶಬ್ದಕ್ಕೆ ಒಂದು ಸರಿಯಾದ ಉತ್ತರವನ್ನು ಕೊಟ್ಟು ಇವತ್ತು ಬಹುಮತ ಕೊಟ್ಟಿರ್ತಕ್ಕಂಥದ್ದು ಸಂತೋಷ, ಒಂದು ಕಡೆ ಸಂತೋಷ ಆಗಿದೆ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಈ ರೀತಿಯ ತೀರ್ಪುಗಳು ಉತ್ತಮ ತೀರ್ಪುಗಳು. ಆದರೆ ರಾಜಕೀಯದಲ್ಲಿ ಸೋಲು ಗೆಲುವು ಅನ್ನುವಂಥದ್ದು ಇದು ಇವತ್ತು ಕಾಂಗ್ರೆಸ್ ಗೆದ್ದಿದೆ ಅಂದರೆ ಅದು ಪರ್ಮನೆಂಟ್ ಅಲ್ಲ. ಯಾವುದೇ ಪಕ್ಷಕ್ಕೂ ಕೂಡ ಅದು ಪರ್ಮನೆಂಟ್ ಅಲ್ಲ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಸಂವಿಧಾನದ ಅಡಿಯಲ್ಲಿ ಜನರ ತೀರ್ಮಾನ ಅಂತಿಮ ಆಗಿರೋದ್ರಿಂದ ಮತ್ತೊಮ್ಮೆ ನಾವು ಜನರ ತೀರ್ಮಾನಕ್ಕೆ ಕಾಯ್ತೇವೆ. ಸಿಂಧನೂರು ತಾಲೂಕಿನ ಜನತೆಯ ಜೊತೆಗೆ ನಾವಿರ್ತೇವೆ. ಜನ ನಮಗೇನು ಸುಮಾರು 50,000 ಮತ ನೀಡುವುದರ ಮೂಲಕ ಬೆಂಬಲಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಸದಾಕಾಲ ನಾವು ಜನರ ಜೊತೆ ಇರ್ತೇವೆ. ಜನರು ಯಾರೂ ಕೂಡ ಹೆದರುವಂಥ ಅವಶ್ಯಕತೆ ಇಲ್ಲ, ಭಯಬೀಳುವಂಥ ಅವಶ್ಯಕತೆ ಇಲ್ಲ. ಹಾಗಾಗಿ ನಾನು ಜನರಿಗೆ ಭರವಸೆಯನ್ನು ಕೊಡ್ತೇನೆ. ಮತ್ತೊಮ್ಮೆ ನಾನು ಹಂಪನಗೌಡರಿಗೆ ಶುಭಾಶಯಗಳು ಹೇಳ್ತೇನೆ. ನಮಗೂ ಒಂದು ಆಶಾಭಾವನೆ ಇತ್ತು, ಯುವಕರಲ್ಲಿ ಭಾರತೀಯ ಜನತಾ ಪಕ್ಷ ಜೊತೆಗೆ ಹೊಸ ಮುಖ, ಅವೆರಡೂ ವಿಚಾರಗಳನ್ನು ಇಟ್ಕೊಂಡು ನಮಗೆ ಹೆಚ್ಚಿನ ಒಂದು ಬೆಂಬಲ ಸಿಗಬಹುದು ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿ ಕೂಡ ನಾವಿದ್ವಿ. ಅದು ಯಾಕೆ ನಿರೀಕ್ಷೆ ಹುಸಿ ಆಯಿತು ಅಂತ ನಮಗೂ ಕೂಡ ಗೊತ್ತಾಗ್ತಾ ಇಲ್ಲ. ಸಿಂಧನೂರು ತಾಲೂಕಿನ ರಾಜಕೀಯನೇ ಬೇರೆ, ರಾಜ್ಯದ ರಾಜಕೀಯನೇ ಬೇರೆ ಅನ್ನುವ ರೀತಿಯಲ್ಲಿರ್ತಕ್ಕಂಥದ್ದು ಮೊದಲಿಂದ ನೋಡಿರ್ತಕ್ಕಂಥ ನಾವು ಫಲಿತಾಂಶಗಳನ್ನು ನೋಡಿದಾಗ. ಹಾಗಾಗಿ ಇಲ್ಲಿ ಜಾತಿ ಆಧಾರಿತ ಒಂದು ತೀರ್ಮಾನಗಳ ಜೊತೆಯಲ್ಲಿ ವಯಸ್ಸಿನ ಸಿಂಪತಿನೂ ಕೂಡ
ಕಾರಣ ಆಯಿತು ಈ ಚುನಾವಣೆಯಲ್ಲಿ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಇಲ್ಲ, ಈ ಫಲಿತಾಂಶವನ್ನು ನಾವು ನೋಡಿದಾಗ ಉತ್ತರ ಭಾರತದ ರಾಜಕೀಯನೇ ಬೇರೆ, ದಕ್ಷಿಣ ಭಾರತದ ರಾಜಕೀಯನೇ ಬೇರೆ. ದಕ್ಷಿಣ ಭಾರತದಲ್ಲಿ ಉತ್ತರದವರ ಆಡಳಿತವನ್ನು ಜನ ಒಪ್ಪಲಾರದ ರೀತಿಯಲ್ಲಿ ಇವತ್ತಿನ ಫಲಿತಾಂಶಗಳನ್ನು ನಾವು ನೋಡ್ಕೊಂಡು ಬಂದಿರತಕ್ಕಂಥದ್ದು. ಹಾಗಾಗಿ ಅದು ಸ್ವಲ್ಪ ಮಟ್ಟಿಗೆ ಪರಿಣಾಮ ಆಗಿರಬಹುದೇನೋ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಹಾಗಾಗಿ ಸ್ವಲ್ಪ ಯುವಕರ ಮೇಲೆ ಹೆಚ್ಚು ಪ್ರಭಾವ, ರಾಜ್ಯದಲ್ಲಿ ಜನರ ಮೇಲೆ ಹೆಚ್ಚು ಪ್ರಭಾವ ಬೀರಬಹುದು ಅಂತ ಪಕ್ಷದ ತೀರ್ಮಾನ ಇತ್ತು. ಅದು ಸ್ವಲ್ಪ ವಿಫಲ ಆಯಿತು ಅನ್ನುವಂಥದ್ದು ನಮಗೆ ಕಂಡು ಬರ್ತಾ ಇದೆ. ಹಾಗಾಗಿ ಇನ್ನೂ ಭಾರತೀಯ ಜನತಾ ಪಕ್ಷದ ಬಗ್ಗೆ, ಮೋದಿಯವರ ಬಗ್ಗೆ ಹೆಚ್ಚಿನ ಒಂದು ಜನರ ಒಲವು ಕರ್ನಾಟಕದಲ್ಲಿ ಮತ್ತು ನಮ್ಮ ದಕ್ಷಿಣ ಭಾರತದಲ್ಲಿ ನಾವು ಪಡ್ಕೊಳ್ಳೋಕ್ಕೆ ಪಕ್ಷಕ್ಕೆ ಸಾಧ್ಯ ಆಗಿಲ್ಲ ಇದುವರೆಗೂ. ಮುಂದಿನ ದಿನಮಾನಗಳಲ್ಲಿ ಕಾದು ನೋಡಬೇಕು, ಜನ ಒಲವು ತೋರಿಸ್ಬೋದು ಅನ್ನುವಂಥದ್ದು ನಿರೀಕ್ಷೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.